ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳು ಹಾಗೂ 12 ರಾಶಿಗಳ ಫಲಾಫಲಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯಚಿತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ನೋಡಿ, ಈ ದಿವಸ ಏಕಾದಶಿ ಇದೆ, ಶನಿವಾರ ಇದೆ, ಉತ್ತರ ಫಲ್ಗುಣಿ ನಕ್ಷತ್ರ ಕೂಡ ಇದೆ. ಉತ್ತರ ನಕ್ಷತ್ರ ಅಂತಲೂ ಕರೀತಾರೆ. ತುಂಬ ಶ್ರೇಷ್ಠವಾದ ನಕ್ಷತ್ರ. ಯಾವುದಾದರೂ ಒಂದು ಉದಾಹರಣೆಗೆ ಶುಭ ಕಾರ್ಯಗಳನ್ನು ತೀರಾ ಮದುವೆ ಇತ್ಯಾದಿ ಶನಿವಾರ ಮಾಡಲ್ಲ ಬಿಡಿ. ಆದರೆ ಯಾವುದೋ ಒಂದು ನಮ್ಮ ಗುರಿಯನ್ನು ತಲುಪಲಿಕ್ಕೆ, ಒಂದು ವಿಶಿಷ್ಟವಾದ ಕಾರ್ಯ ಮಾಡಲಿಕ್ಕೆ, ಯಾವುದೋ ಒಂದು ಹೋಮ ಹವನ ಅಥವಾ ಇನ್ಯಾವುದೋ ಆಯುಷ್ಯ ಹೋಮ ಅಥವಾ ಮೃತ್ಯುಂಜಯ ಹೋಮ, ಇಂಥ ಕೆಲಸಗಳನ್ನು, ನಮಗೆ ಯಾವುದೋ ಒಂದು ಕಾಮ್ಯ ಇದೆಯಲ್ಲ, ಒಂದು ಗುರಿಯನ್ನು ತಲುಪಬೇಕು, ಹಾಗಾಗಿ ಭಗವಂತನ ಆರಾಧನೆ ಮಾಡ್ತಾಯಿದ್ದೀನಿ ಯಜ್ಞ ಮೂಲಕವೋ ಇನ್ಯಾವುದರ ಮೂಲಕ, ಅಂಥ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಶ್ರೇಷ್ಠವಾಗಿದೆ ಈ ದಿವಸ. ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಪಾಪ ಒಂದು ಸಲ ಏನಾಯಿತು, ಕಳೆದ ವಾರದಲ್ಲಿ ನಮ್ಮ ಮನೆಗೆ ಒಂದು ಅಜ್ಜಿ ಬಂದಿತ್ತು. ಅಜ್ಜಿಗೆ ವಯಸ್ಸು ಸಹಜ, ಪಾಪ ವಯೋ ಆದರೂ ಕೂಡ ಅದು ನೋಡಬೇಕು, ನಾನು ಪ್ರತಿ ದಿವಸ ನಿಮ್ಮ ಕಾರ್ಯಕ್ರಮ ನೋಡ್ತೀನಿ, ಒಂದು ಸಲ ನಿಮ್ಮ ನೋಡೋಣ ಅಂತ ಬಂದಿದ್ದೀನಿ ಅಂತ ಪಾಪ ಹೇಳ್ತು. ತುಂಬ ಸಂತೋಷ ಆಯಿತು. ಪಾಪ ತುಂಬ ಪ್ರೀತಿ ಉಕ್ಕಿ ಹರಿತಾ ಇತ್ತು, ಅದು ಕಾಣಿಸ್ತಾ ಇತ್ತು. ಅವರಿಗೆ ಯಾವುದೋ ಒಂದು ನಾನೊಂದು ಕಾರ್ಯ ಮಾಡಿಸ್ಬೇಕು ಅಂತಿದ್ದೀನಿ, ಹೀಗಾಗಿ ಯಾವುದು ಶುಭ ದಿವಸ ತಾವು ಸೂಚಿಸಿ ಅಂತ ಕೇಳಿ ಬಂದಿದ್ದರು, ಹೀಗೆ ಅವರ ಆರೋಗ್ಯ ದೃಷ್ಟಿಯಿಂದ. ಹೀಗಾಗಿ ಹೀಗಿದೆ, ಇಂಥ ನಕ್ಷತ್ರ, ಅದು ಶನಿವಾರವಾಗಿದೆ ಅಂತ ನಾನು ಯಾವುದೋ ಒಂದು ದಿನಾಂಕ ಕೊಟ್ಟೆ. ಚೆನ್ನಾಗಿದೆ ನೋಡಿ, ಈ ದಿವಸ ತುಂಬ ನಿಮ್ಮ ನಕ್ಷತ್ರಕ್ಕೆ ಈ ದಿವಸ ಕ್ಷೇಮತಾರಿಯಾಗುತ್ತೆ, ತುಂಬ ಚೆನ್ನಾಗಿದೆ, ಮಾಡಿಸಿ ಅಂತ. ಅದು ಶನಿವಾರವೇ ಆಗಿತ್ತು, ಸಂದರ್ಭವಶಾತ್ ಹೇಳ್ತಾ ಇದ್ದೀನಿ. ಇದು ಈ ಥರ ಎಷ್ಟೋ ಜನಕ್ಕೆ ಇರುತ್ತೆ ಮನಸ್ಸಿನಲ್ಲಿ, ಶನಿವಾರ ಬಂದುಬಿಟ್ರೆ ಓ ಇದು ಏನು ಬೇಡ, ಈ ಥರ ಇರುತ್ತೆ. ತಪ್ಪು ಅಭಿಪ್ರಾಯ ಅದು. ಅವರಿಗೆ ಹಾಗಿತ್ತು. ಶನಿವಾರದ ದಿವಸ ತುಂಬ ಚೆನ್ನಾಗಿದೆ, ಕ್ಷೇಮತಾರೆ ಇದೆ, ನೀವು ಮಾಡಿಸಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಶನಿವಾರ ಬಂದಿದೆಯಲ್ಲ, ಹೇಗೆ ತೊಂದರೆ ಇಲ್ವಾ, ಬೇರೆ ಯಾವುದಾದ್ರು ಶುಭ ದಿವಸ ಅಂತ ಕೊಡಿ. ಸರಿ ಆಯಿತು, ಅವ್ರಿಗೆ ಸಮಾಧಾನ ಮಾಡಿ. ಪಾಪ ಅವರ ಮನಸ್ಸಿಗೆ ಇಷ್ಟ ಇಲ್ಲ ಅಂದರೆ ನಾನು ಮತ್ತದನ್ನು ಹೇಳಿದ್ರೆ, ಅವರಿಗೆ ವಸ್ತುತಃ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ನನ್ನ ಮಾತಿನಲ್ಲೇ ಅಷ್ಟು ವಿಶ್ವಾಸ ಇಲ್ಲ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂದರೆ ಅವ್ರು ನಚ್ಕೊಂಡು ಬಂದು ಪಾಪ ಅಷ್ಟು ದೂರದಿಂದ, ಎಲ್ಲೊಂದು ದೂರದಿಂದಲೇ ಬಂದಿದ್ದಾರೆ. ಬಂದು ಈ ದಿವಸ ಚೆನ್ನಾಗಿದೆಯಾ ಅಂತ ನನ್ನನ್ನು ಕೇಳಬೇಕು, ಅದರಲ್ಲಿ ನಾನೇನು ಹೇಳೋದನ್ನು ತಗೋಬೇಕು ಅಂತ ಬಂದಿದ್ದಾರೆ. ಆದರೆ ನಾನು ಕೊಟ್ಟ ಶನಿವಾರ ಅವರಿಗೆ ಪಾಪ ಯಾಕೋ ಸಮಾಧಾನ ಇಲ್ಲ. ಇದು ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಜನರಿಗೆ. ಶನಿವಾರ ಅಂದರೆ ಏನೋ ಒಂದು ಕೆಟ್ಟ ದಿವಸ, ಅಶುಭ ದಿವಸ, ಈ ಥರ ಕೂತ್ಬಿಟ್ಟಿದೆ. ತುಂಬ ಅಪರಾಧ ಮಾಡ್ತಾಯಿದ್ದೀರ ತನ್ನ ಮೂಲಕ. ಶನಿವಾರ ಶನೈಶ್ಚರನ ವಾರದಲ್ಲೂ ಕೂಡ ತಾರಾನುಕೂಲ ಇದ್ದರೆ, ಇಂಥ ಯಾವುದೋ ಒಂದು ಆರೋಗ್ಯ ದೃಷ್ಟಿಯಿಂದಲೋ ಅಥವಾ ಇನ್ಯಾವುದೋ ಒಂದು ಕಾಮ್ಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದಕ್ಕೆ ಏನೂ ತೊಂದರೆ ಇಲ್ಲ. ಶನಿವಾರ ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆ ಈಗ ನೋಡಿ, ಉತ್ತರ ಫಲ್ಗುಣಿ ನಕ್ಷತ್ರ ಊರ್ಧ್ವಮುಖ ನಕ್ಷತ್ರ. ಆ ದಿವಸ ನಿಮಗೆ ಕ್ಷೇಮವೋ ಸಾಧನ ತಾರೆಯೋ ಆಗಿದ್ದರೆ ಸ್ಥಿರವಾಗಿ ಉಳಿಯುತ್ತೆ ಮಾಡಿರತಕ್ಕಂಥದ್ದು. ಹೀಗೆಲ್ಲ ಇದೆ. ಇದನ್ನು ನೀವು ಮನಸ್ಸಿನಲ್ಲಿ ಅದನ್ನು ತೆಗೆದುಹಾಕಬೇಕು. ಶನಿವಾರ ಕೆಟ್ಟ ವಾರ, ಮಂಗಳವಾರ ಅಮಂಗಲವಾರ, ಈ ಥರ ಇಲ್ಲೇ ಇದೆ. ಮಂಗಳವಾರದ ದಿವಸ ಅಲ್ಲಿ ನಾವು ಏನು ಅಮೃತ ಸಿದ್ಧಿಯೋಗ ಹೇಳುವಾಗ ಭೌಮ್ಯ ಅಶ್ವಿನೀಚ ಅಂತ ಇದೆಯಲ್ಲ, ಆ ವಾರದಲ್ಲಿ ಅಶ್ವಿನಿ ನಕ್ಷತ್ರ ಬಂದರೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನ್ವರಾಧ ಶನಿ ರೋಹಿಣೀಚ. ಶನಿವಾರ ದಿವಸ ರೋಹಿಣಿ ನಕ್ಷತ್ರ ಬಂದು ಉತ್ಕೃಷ್ಟವಾಗಿದೆ ಅಂತ ಯಾಕೆ ಹೇಳಿದ್ದಾರೆ? ಮತ್ತು ಅದನ್ನು ಶಾಸ್ತ್ರಕರದು ಗುರುತಿಸಿದಾರಾದರೂ ಯಾಕೆ?
ಇಂಥೆಲ್ಲ ಕಾರ್ಯಗಳನ್ನು ಮಾಡಬಹುದು. ಹೀಗಾಗಿ ಶನಿವಾರ ಅಂದರೆ ತಲೆ ತುಂಬ್ಕೋಬೇಡಿ. ನಾನು ಬಂದ ಅವರಿಗೂ ಅದನ್ನೇ ಹೇಳಿ ಕಳಿಸ್ತೆ. ಹೀಗೆಲ್ಲ ನೀವು ವಿರೋಧ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ನೀವೇ ಇದು ಸರಿ ಇಲ್ಲ, ತಪ್ಪು, ಅಶುಭ ಅಂತೆಲ್ಲ ಅಂದ್ಕೋಬೇಡಿ ಅಂತ. ಆಮೇಲೆ ಅವ್ರ ಮನಸ್ಸಿಗೆ ಹೋಯಿತು ಸ್ವಲ್ಪ ನಾನು ಹೇಳಿದ್ದು. ಆದರೂ ಅವರ ಸಮಾಧಾನಕ್ಕೆ ನಾನು ಬೇರೆ ಒಂದು ದಿನ ತೆಕ್ಕೊಡ್ಬೇಕು. ಯಾಕೆಂದರೆ ಅದು ಮನಸ್ಸಿನಲ್ಲಿ ಕೂತ್ಬಿಡುತ್ತೆ. ಇನ್ನೂ ಸ್ವಲ್ಪ ವಿಶ್ವಾಸ ಬೇಕು ಅವರಿಗೆ. ಈ ಥರದ ಒಂದು 4 ಮಾತುಗಳನ್ನು ಕೇಳಿ ಅನುಭವಕ್ಕೆ ಬಂದ ಮೇಲೆ ದೃಢ ನಿಶ್ಚಯ ಬರುತ್ತೆ ಮನುಷ್ಯರಿಗೆ. ಅಂತಹ ದೃಢ ನಿಶ್ಚಯ ಬರಲಿಕ್ಕೆ ಈ ಎಲ್ಲ ಮಾತುಗಳು ಒಂದು ಮೆಟ್ಟಿಲಾಗಲಿ ಅಂತ ಹೇಳಿದೆ. ಹೀಗಾಗಿ ತಮ್ಮ ಮನಸ್ಸಿನಲ್ಲಿ ಆ ಥರ ಇದ್ದರೆ ತೆಗೆದುಹಾಕ್ಬಿಡಿ. ಶನಿವಾರ ತುಂಬ ಶ್ರೇಷ್ಠವಾಗಿದೆ. ಇದು ವಿಷ್ಣು ಸಹಸ್ರನಾಮವೋ ಅಥವಾ ಇನ್ಯಾವುದೋ ವಿಷ್ಣುವಿನ ಆರಾಧನೆಯೋ, ಕಾರ್ತೀಕ ಮಾಸ ಶಿವನ ಆರಾಧನೆಯೋ, ಹರಿಕೇಶವರ ಸ್ಮರಣೆಯನ್ನು, ಹರಿಹರರ ಸ್ಮರಣೆಯನ್ನು ತಾವು ತಪ್ಪದೆ ಮಾಡಿ. ಅಂಥ ಅಮಂಗಳವಾಗಿದೆ ಶನಿವಾರ ಅಂತಕ್ಕಂಥ ಭಾವನೆ ಮೊದಲು ಹೋಗಲಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರೆ ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಭಾರತ ಅಂತ. ಇವರು ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 23/7/2010 1 PM. ಇವರ ಪ್ರಶ್ನೆ ಆರೋಗ್ಯ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಭರತ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ಇದು ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ತುಲಾ ಲಗ್ನ. ಲಗ್ನದ ಅಧಿಪತಿ ಶತ್ರು ಕ್ಷೇತ್ರದಲ್ಲಿ ನೀಚಾಭಿಲಾಷಿಯಾಗಿದ್ದಾನೆ. ಇದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಶುಕ್ರದಶೆಯೇ ನಡೀತಾ ಇದೆ. ಶುಕ್ರದಶೆಯಲ್ಲಿ ತಮಗೆ ಗುರು ಭುಕ್ತಿ ನಡೀತಾ ಇದೆ. ಗುರು ಈ ಜಾತಕಕ್ಕೆ ಷಷ್ಠಾಧಿಪತಿ, ಷಷ್ಠದಲ್ಲಿದ್ದಾನೆ, ತೊಂದರೆ ಇಲ್ಲ, ಆತಂಕ ಬೇಡ. ನೀವು ದುರ್ಗಾ ಕವಚ ಹೇಳ್ಕೊಳ್ಳಿ. ಪ್ರತಿ ದಿವಸ ದುರ್ಗಾ ಕವಚ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಯೋಚನೆ ಮಾಡೋದು ಬೇಡ. ಅಥವಾ ಅಮ್ಮನವ್ರ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಅಷ್ಟು ಸಾಕಾಗುತ್ತೆ, ಆತಂಕ ಬೇಡ. ಇನ್ನು ತಾವು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಾ. ವಿದ್ಯೆಗೆ ಅಧಿಪತಿಯಾಗಿರ್ತಕ್ಕಂಥ ಕುಜ ವ್ಯಯದಲ್ಲಿದ್ದಾನೆ. ಹೀಗಾಗಿ ನೀವು ತಪ್ಪದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನೀವು ಜೇನಿನ ಅಭಿಷೇಕ ಮಾಡಿಸಬೇಕು. ಅಭಿಷೇಕ ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತಗೋಬೇಕು. ಇದನ್ನು ತಪ್ಪದೆ ಪ್ರತಿ ಮಂಗಳವಾರ ಮಾಡಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಬೇಕು. ಇದು ಸುಬ್ರಹ್ಮಣ್ಯನ ಅನುಗ್ರಹ ಬೇಕು. ತಪ್ಪದೆ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕಿರಣ್ ಅಂತ, ಉಡುಪಿಯಿಂದ. ಇವರು ಹುಟ್ಟಿದ ದಿನಾಂಕ 5/8/2002. ಹುಟ್ಟಿದ ಸಮಯ 5:30 PM. ಈಗ CA ಓದ್ತಿದ್ದೇನೆ, ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಕಿರಣ್ ಅವರ ಪ್ರಶ್ನೆ CA ಮಾಡ್ತಾ ಇದ್ದಾರೆ, ಮುಂದೇನು ಅಂತ ಕೇಳಿದ್ದಾರೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನುರ್ ಲಗ್ನ. ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮಗೆ ಅಷ್ಟಮದಲ್ಲಿದ್ದಾನೆ. ಬುಧ ನಿಮ್ಮ ಜಾತಕದಲ್ಲಿ ಕರ್ಮಾಧಿಪತಿ, ಅವನು ಭಾಗ್ಯದಲ್ಲಿದ್ದಾನೆ. ತುಂಬ ಒಳ್ಳೆಯದು. ಬುಧನಿಗೆ ತುಂಬ ಬಲ ಇದೆ. ಉಚ್ಚಾಭಿಲಾಷಿ ಅವನು. ಅಂದರೆ ಉಚ್ಚಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥ ಬುಧನಿಗೆ ಹೆಚ್ಚಿನ ಬಲ ಇರುತ್ತೆ. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಒಂದು ಮಾತಿದೆ. ಹೀಗಾಗಿ ಇದು ಶುಭ ಫಲವನ್ನು ತಂದುಕೊಡುತ್ತೆ, ಆತಂಕ ಬೇಡ. ಬುಧನ ಬಲ ಬೇಕಾಗುತ್ತೆ. ಈ CAಗೆ ಲಿಪಿ ಗಣಿತಾದಿ ಕಾವ್ಯಶಿಲ್ಪೈ ಸೌಮ್ಯಾಂಶೆ ಅಂತ ಇದೆ. ಬುಧನಿಗೆ ಬಲವಿದ್ದರೆ ಈ ಲಿಪಿಶಾಸ್ತ್ರ, ಗಣಿತಶಾಸ್ತ್ರ, ಕಾವ್ಯಶಾಸ್ತ್ರ ಅಥವಾ ಇನ್ಯಾವುದೇ ಅಲಂಕಾರ ಶಾಸ್ತ್ರಗಳು, ವ್ಯಾಕರಣ ಶಾಸ್ತ್ರ ಆಗಬಹುದು, ಮ್ಯಾಥ್ಸ್ ಆಗಬಹುದು, CA ಆಗಬಹುದು, ಈ ಥರದ್ದು ICWA ಇವುಗಳಿಗೆಲ್ಲ ಅಧಿಪತಿ ಬುಧನೇ. ಅವನು ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ಚೆನ್ನಾಗಿರುವ ಗ್ರಹ ಅಂಥ ಫಲ ತಂದುಕೊಡುತ್ತೆ. ನೀವು ಪ್ರಯತ್ನ ಮಾಡಿ, ಅದು ಸಹ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಹರ್ಷಲ್, ಇಂದೋರ್ನಿಂದ. ಇವರು ಹುಟ್ಟಿದ ದಿನಾಂಕ 9/4/1987. ಹುಟ್ಟಿದ ಸಮಯ 8:30 AM. ಇವರ ಪ್ರಶ್ನೆ, ಈಗ US-ನಲ್ಲಿದ್ದಾರಂತೆ, ಯಾವ ಕೆಲಸ ಕ್ಷೇತ್ರ ಸೂಕ್ತ ಅಂತ ತಿಳಿಸ್ಕೊಡಿ. ಇಂಡಿಯಾನಲ್ಲಿ ಕೆಲಸ ಮಾಡೋದು ಸೂಕ್ತವೇ ಅಂತ ಕೇಳ್ತಿದ್ದಾರೆ. ಹರ್ಷಲ್ ಅವರ ಪ್ರಶ್ನೆ, ಅವರಿಗೆ ವಿದೇಶದಲ್ಲಿದ್ದಾರೆ, ಇಲ್ಲ ಆಗುತ್ತಾ, ಯಾವ ಕ್ಷೇತ್ರ ತಿಳಿಸ್ಬೇಕು ಅಲ್ವಾ? ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಈಗಷ್ಟೇ ಹೇಳಿದೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥ ಗ್ರಹಕ್ಕೆ ಒಂದು ಬಲ ಇರುತ್ತೆ ಅಂತ. ಅದೇ ರೀತಿಯಲ್ಲಿದೆ ನಿಮಗೂ ಕೂಡ. ಶುಕ್ರ ಅಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಉಚ್ಚಾಭಿಲಾಷಿಯಾಗಿದ್ದಾನೆ. ಅದೇ ರೀತಿಯಲ್ಲಿ ಶುಭ ಫಲವನ್ನು ಖಂಡಿತ ತಂದುಕೊಡ್ತಾನೆ, ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಚಂದ್ರನೂ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಅವನು ಸ್ವಕ್ಷೇತ್ರದಲ್ಲಿ ಪಕ್ಷದ ಬಲಸಹಿತನಾಗಿರ್ತಕ್ಕಂಥದ್ದು, ಇದೆಲ್ಲ ತುಂಬ ಒಳ್ಳೆಯದು. ಹೀಗಾಗಿ ನೀವು ಪ್ರಯತ್ನ ಪಟ್ಟರೆ
ನೀವು ವಸ್ತುತಃ ಇಂಡಿಯಾಗೆ ಬರಬಹುದಾ ಅಂತ ಕೇಳಿದ್ದೀರಾ. ಬರಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ವಸ್ತುತಃ ಒಂದು ಮಾತು ಏನಂದರೆ, ವಿದೇಶಗಳಿಗೆ ನಾವು ಯಾವುದೋ ಒಂದು ಅಪೇಕ್ಷೆಯಿಂದ ಹೋಗ್ತೀವಿ, ಆದರೆ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ಅದರ ಹೊರೆ ಭಾರ ಸಹಿಸೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟೋ ಜನ ನನ್ನ ಬಳಿನೇ ಹೇಳ್ಕೊಂಡಿದ್ದಾರೆ, ಕಷ್ಟ, ಅಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿನ ಟ್ಯಾಕ್ಸು, ಇವುಗಳೆಲ್ಲ ಶ್ರಮ ಆಗಿಬಿಡುತ್ತೆ. ದುಡಿಯೋ ದುಡ್ಡೆಲ್ಲ ಪಾಪ ಖರ್ಚು ಮಾಡ್ಕೊಂಡು ಒದ್ದಾಡೋ ಪರಿಸ್ಥಿತಿ. ವಿದೇಶದಲ್ಲಿ ಸುಮ್ಮನೆ ವಿದೇಶವಾಸ ಅಲ್ಲದು, ಪರದೇಶವಾಸವೇ, ಪರದೇಶಿಗಳೇ ಆಗಿಬಿಡುತ್ತವೆ. ಹೀಗಾಗಿಬಿಡುತ್ತೆ. ಹೀಗಾಗಿ ಜನ್ಮಭೂಮಿ ಇದೆಯಲ್ಲ, ಇದಕ್ಕೆ ನಮ್ಮವ್ರು ಹೇಳಿದ್ದು ಸ್ವರ್ಗಾದಪಿ ಗರೀಯಸಿ ಅಂತ, ಸ್ವರ್ಗಕ್ಕಿಂತಲೂ ಮಿಗಿಲಾಗಿದ್ದು ಅಂತ. ಹೀಗಾಗಿ ಇಲ್ಲಿ ನೀವು ಕೃಷಿ ಮಾಡಿ, ಇಲ್ಲಿ ಚೆನ್ನಾಗಿ ಸಂಪಾದನೆ, ಇಲ್ಲಿ ಖರ್ಚು ಕಡಿಮೆ ಇರುತ್ತೆ, ಸಂಪಾದನೆಯೂ ಅಷ್ಟರ ಮಟ್ಟಿಗೆ ಕಡಿಮೆ. ಅಂದರೆ ಅಲ್ಲಿಗೆ ಹೋಲಿಸಿದ್ರೆ ಅಲ್ಲಿ ಆನೆಯ ಭಾರವೇ ಇರುವೆ ಭಾರ ಅಲ್ವಾ. ಹೀಗಾಗಿ ಇಲ್ಲೇ ಸಂತೋಷವಾಗಿ ಸೌಖ್ಯವಾಗಿ ಅಪ್ಪ ಅಮ್ಮಗಳ ಜೊತೆಗೆ, ಪಾಪ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಜೀವನನೇ ತೆಗೆದು ಎಲ್ಲ ದುಡ್ಡನ್ನು ಸುರಿದು ನಿಮಗೆ ವಿದೇಶಕ್ಕೆ ಕಳಿಸಿ ಅವ್ರನ್ನೂ ಅತಂತ್ರ ಮಾಡಿ ನೀವು ಅತಂತ್ರರಾಗಿ, ಇದು ನಿಮ್ಮೊಬ್ಬರ ಪ್ರಶ್ನೆ ಅಂತಲ್ಲ, ಸಾಮಾನ್ಯವಾಗಿ ಹೀಗಿದೆ, ಲೋಕದ ಪರಿಸ್ಥಿತಿಯೇ ಹಾಗಿದೆ. ದಿನ ಬೆಳಗಾದರೆ ಇಂಥ ಪ್ರಶ್ನೆಗಳು ನಾನು ಕನಿಷ್ಠ 10 ಕೇಳ್ತೀನಿ. ಹೀಗಾಗಿ ಇದೇನಾಗುತ್ತೆ, ಇದು ಅತಂತ್ರ ಪರಿಸ್ಥಿತಿಯೇ ಆಗುತ್ತೆ. ಇವರಿಗೆ ವಸ್ತುತಃ ಇಂಡಿಯಾದಲ್ಲೇ ತುಂಬ ಚೆನ್ನಾಗಿದೆ. ಶುಕ್ರ ಚೆನ್ನಾಗಿರೋದ್ರಿಂದಾಗಿ ನೋಡಿ, ಅಪ್ಪಟವಾಗಿ ಹಾಲು ಹೈನು ಇಂಥ ಕ್ಷೇತ್ರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಅದು ಆಗುತ್ತೆ. ಶುಕ್ರ ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥವನು, ಗೃಹ ಅಲಂಕಾರ ಆಗಬಹುದು, ವಾಹನ ಅಲಂಕಾರ ಆಗಬಹುದು, ಅಥವಾ ಇದ್ಯಾರೋ ಇಂಟೀರಿಯರ್ ಆಗಬಹುದು. ಈ ರೀತಿಯಲ್ಲಿ ಪ್ರಯತ್ನಪಟ್ಟು ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಇದೆಯೋ ಗೊತ್ತಿಲ್ಲ, ನೀವು ಏನು ಅಧ್ಯಯನ ಮಾಡಿದರೆ ಅದು ಕಳಿಸಿಲ್ಲ ನನಗೆ, ಯಾವ ಕ್ಷೇತ್ರದಲ್ಲಿ ನಿಮ್ಮ ಬಲ ಇದೆ ಗೊತ್ತಿಲ್ಲ. ಆದರೆ ಇದಕ್ಕೆ ಬಲ ಅಂತೂ ಇದೆ. ಯಾವ ಕ್ಷೇತ್ರ ಅಂತ ನೀವು ಕೇಳಿದ್ರಲ್ಲ, ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅದೆಲ್ಲ ತುಂಬ ಅಲಂಕಾರ ಕ್ಷೇತ್ರ ಎಲ್ಲ ತುಂಬ ಚೆನ್ನಾಗಿದೆ, ಡಿಸೈನಿಂಗ್ ಫೀಲ್ಡ್ ಆಗಬಹುದು. ಮತ್ತು ಚಂದ್ರನೂ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಚಂದ್ರ ರಸಕಾರಕ ಅಲ್ವಾ. ಹೀಗಾಗಿ ಅವನು ಈ ಆಹಾರ ಯಾವುದನ್ನು ನಾವು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಲಿಕ್ಕೆ, ಜ್ಯೂಸು, ವಾಟರ್ ರಿಲೇಟೆಡ್ ಆಗಬಹುದು, ಹೀಗೆಲ್ಲ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ, ಸಲಹೆ ಕೊಟ್ಟೆ ಅಷ್ಟೇ. ಬೇರೆಯವ್ರಿಗೂ ಇದರಿಂದ ಒಂದು ಕಿವಿ ಮಾತು ಹೋಗುತ್ತೆ, ಅದು ಮನಸ್ಸಿಗೆ ಹೃದಯಕ್ಕೆ ಹೋಗಿ ಆ ವಿದೇಶದಲ್ಲಿರೋ ಹುಡುಗರಿಗೂ ಮೊದಲು ಹೋಗಿ ವಾಪಸ್ ಬರೋಣಪ್ಪ ದೇಶಕ್ಕೆ ಅಂತ ಅನ್ನಿಸ್ಬೇಕು. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಜ್ಞಾನಪ್ರಕಾಶ್ ಹಾಸನಿಂದ. ಇವರು ಹುಟ್ಟಿದ ದಿನಾಂಕ 28/12/1993, ಹುಟ್ಟಿದ ಸಮಯ 9:20 PM. ಇವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ತಿಳಿಸಿ, ಏನಾದರೂ ದೋಷ ಇದ್ದರೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಜ್ಞಾನಪ್ರಕಾಶ್ ಅವರ ಪ್ರಶ್ನೆ, ವಿವಾಹ ಸಂಬಂಧಿ ದೋಷ ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನ. ವಸ್ತುತಃ ಲಗ್ನಾತ್, ಚಂದ್ರಾತ್, ಶುಕ್ರಾತ್ ಈ 3 ಗ್ರಹಗಳಿಂದ ಕುಜ ದೋಷವನ್ನು ಪರಿಹರಿಸ್ಕೋಬೇಕು ಅಂತಿದೆ. ನಿಮಗೇನಾಗಿದೆ, ನಿಮ್ಮದು ಆರ್ದ್ರ ನಕ್ಷತ್ರ ಮಿಥುನ ರಾಶಿ. ಆ ರಾಶಿಯಿಂದ ಸಪ್ತಮದಲ್ಲಿ ರವಿ, ಕುಜ, ಶುಕ್ರ, ಬುಧ ಎಲ್ಲರೂ ಅಲ್ಲಿ ಸೇರಿಕೊಂಡಿದ್ದಾರೆ. ಲಗ್ನಾಧಿಪತಿ ಜೊತೆಗೆ ವ್ಯಯಾಧಿಪತಿ ಇದ್ದಾನೆ ಶುಕ್ರ. ಅಷ್ಟೇ ಅಲ್ಲ, ಷಷ್ಠಾಧಿಪತಿ ಹಾಗೂ ಲಾಭಾಧಿಪತಿಯೂ ಆದ ಕುಜ ಇದ್ದಾನೆ, ರವಿಯೂ ಇದ್ದಾನೆ. ಇವೆಲ್ಲ ಪಾಪಗ್ರಹಗಳೇ. ಕುಜನ ಜೊತೆಗೆ ಮತ್ತು ರವಿ ಜೊತೆಗೆ ಜನ್ಮಾಧಿಪತಿಯೂ ಸೇರಿಬಿಟ್ಟಿದ್ದಾನೆ. ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಹೀಗಾಗಿ ಈ 4 ಗ್ರಹಗಳಿಗೆ ವಿಶೇಷವಾಗಿ ಕನಿಷ್ಠ ಒಂದೊಂದು ಗ್ರಹಕ್ಕೂ 10,000 ಸಂಖ್ಯೆಯಲ್ಲಿ ಜಪ ಮಾಡಿಸಿ ಒಂದು ಶಾಂತಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವಾಗ ರೋಗಬಾಧೆ ಅತಿಯಾಗಿರುತ್ತೋ ಹೆಚ್ಚಿನ ಟ್ರೀಟ್ಮೆಂಟ್ ತಗೋತೀವಲ್ವ, ಆ ರೀತಿಯಲ್ಲಿ ಹೀಗಿದೆ. ಹೀಗಾಗಿ ಗ್ರಹ ಶಾಂತಿ ಒಂದು ಶಾಸ್ತ್ರೀಯ ಕ್ರಮದಲ್ಲಿ ಮಾಡಿಸಿ, ಅದರಿಂದ ನಿಮಗೆ ತುಂಬ ತುಂಬ ಸಹಕಾರವಾಗುತ್ತೆ. ಗ್ರಹಾನುಗ್ರಹದಿಂದ ಕ್ರೂರಗ್ರಹ ದಶಾಕಾಲೇ ಶಾಂತಿಂ ಕುರ್ಯಾತ್ ವಿಧಾನತಃ ತತಃ ಶುಭಮೋ ಅಪ್ನೋತಿ ಅಂತ ಹೇಳುತ್ತೆ. ಆ ಕ್ಷಣದಲ್ಲಿ ಕ್ರೂರಗ್ರಹಗಳ ದಶಾಕಾಲದಲ್ಲಿ ಶಾಂತಿ ಮಾಡಿಸೋದ್ರಿಂದ ಶುಭ ಉಂಟಾಗುತ್ತೆ. ಇದು ಶಾಸ್ತ್ರವಾಕ್ಯ. ಯಾರೋ ಹೇಳಿದ್ದಾದರೆ ನಾನು ಹೇಳಿದರೆ ನೀವು ತಿರಸ್ಕಾರ ಮಾಡಬಹುದು ಅಥವಾ ಮೂದಲಿಸಬಹುದು, ಅವಗಣನೆ ಮಾಡಬಹುದು. ಆದರೆ ಶಾಸ್ತ್ರಗಳನ್ನು ನಾವು ಹಾಗಿಲ್ಲ, ಅದು ನಿಯಮ. ಏತದು ಅನುಶಾಸನಂ ಅಂತ ಹೇಳುತ್ತಲ್ಲ, ಇದು ಅನುಶಾಸನ, ಕಾನೂನು ಇದ್ದ ಹಾಗೆ ಅಂತ. ಅದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ತಮ್ಮ. ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕೇತು ಹಾಗೂ ಜೊತೆಗೆ ದಿವಸ ಮಾಂದ್ಯ ಉದಯ ಆಗಿದೆ, ಇದು ಸಿಂಹರಾಶಿಯಲ್ಲಿ. ಇನ್ನು ಚಂದ್ರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ.
ಇನ್ನು ರವಿ ಶುಕ್ರರ ಯುತಿಯನ್ನು ಗಮನಿಸ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ವೃಶ್ಚಿಕ ರಾಶಿಯಲ್ಲಿ ಕುಜ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ರಾಹು ಶನೈಶ್ವರ ಯಥಾ ಪ್ರಕಾರ ಕುಂಭಮೇನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ನೋಡಿ, ಸ್ನೇಹಿತರು, ಬಂಧುಗಳು ಇವರ ವಿಚಾರಗಳಲ್ಲಿ ಸ್ವಲ್ಪ ತಕರಾರುಗಳು ಬಂದುಬಿಡಬಹುದು, ಸ್ವಲ್ಪ ಏನೋ ಅಸಮಾಧಾನ ಉಂಟಾಗಬಹುದು. ಸ್ವಲ್ಪ ಹುಷಾರು, ಅವರ ವಿಚಾರದಲ್ಲಿ ಎಚ್ಚರವಾಗಿರಿ. ಉಳಿದ ಹಾಗೆ ದಿವಸ ಸಂಗಾತಿಯ ಅನುಕೂಲ ಇದೆ, ಸಾಮರಸ್ಯ ಚೆನ್ನಾಗಿದೆ. ವಸ್ತ್ರಾಲಂಕಾರ ವ್ಯಾಪಾರದಲ್ಲಿ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ ಇದೆ. ಕೆಲಸ ಕಾರ್ಯಗಳಲ್ಲೂ ಈ ದಿವಸ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಈ ದಿವಸ ಹುಷಾರು. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅಮ್ಮನವ್ರ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಪಂಚಮದಲ್ಲಿ ಚಂದ್ರ ಸಂಚಾರ, ಇದು ಬುದ್ಧಿ ಸ್ವಲ್ಪ ವೀಕಾಗಿದ್ದಾನೆ, ಆದರೆ ತೊಂದರೆ ಇಲ್ಲ. ಹೀಗಾಗಿ ಹೆಣ್ಣುಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ಮಕ್ಕಳಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಬೇಕು. ಮತ್ತು ಮುಖ್ಯವಾಗಿ ಈ ನಗರ ಪ್ರದೇಶಗಳಲ್ಲಿರ್ತಕ್ಕಂಥವರು, ಬೆಟ್ಟ ಪ್ರದೇಶಗಳಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿ ಗಮನಿಸಬೇಕು. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ನಗರಗಳಿಗೂ ತಪ್ಪಿದ್ದಲ್ಲ, ಬಂದ್ಬಿಡ್ತಲ್ಲಪ್ಪ ನಗರಕ್ಕೂ ಅನ್ನೋ ಥರ ಆತಂಕ ಉಂಟಾಗಿಬಿಡುತ್ತೆ. ಮನೆಯಲ್ಲಿ ಒಂದು ಸಣ್ಣ ಜರಿಯಿಂದ ಪ್ರಾರಂಭವಾಗುತ್ತಿದ್ದು, ಹುಷಾರು. ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ, ಸಂಶಯ ಇಲ್ಲ. ಈ ದಿವಸ ನಿಮಗೆ ಪ್ರಾರ್ಥನೆಗೆ ದಿವಸ ನೋಡಿ, ಈಶ್ವರನ ಆರಾಧನೆ ಮಾಡಿ, ಭೈರವ ಪ್ರಾರ್ಥನೆ ತುಂಬ ಒಳ್ಳೆಯದು. ಮಿಥುನ ರಾಶಿಯವರಿಗೆ ನಿಮಗೆ ಈ ದಿವಸ ಸ್ನೇಹಿತರು, ಬಂಧುಗಳಿಂದ ತುಂಬ ಉಪಕಾರ, ಸಹಕಾರ, ಅನುಕೂಲ ಇದೆ. ಅವ್ರ ಜೊತೆಗೆ ಒಂದು ಪ್ರಯಾಣ, ವಿಹಾರ, ಪ್ರಯಾಣದಲ್ಲಿ ಸೌಖ್ಯತೆ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಭಯ, ಆತಂಕವೂ ಇದೆ. ಸ್ವಲ್ಪ ಏನೋ ಒಂದು ರೀತಿಯ ಅಳುಕು ಅಂತೀವಲ್ಲ, ಆ ರೀತಿಯಲ್ಲೂ ಇರ್ತದೆ. ಈಶ್ವರನ ಆರಾಧನೆಯನ್ನೇ ಮಾಡಿ. ಈಶ್ವರ ಸನ್ನಿಧಾನದಲ್ಲಿ ಈ ದಿವಸ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ, ಒಂದು ಬಲ, ಧೈರ್ಯ ಬರುತ್ತೆ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಕುಟುಂಬ ಸಹಕಾರ, ಮನೆಯಲ್ಲಿ ಒಂದು ಒಳ್ಳೆಯ ಪ್ರೀತಿಯ ಒಡನಾಟ, ಇದೆಲ್ಲ ಚೆನ್ನಾಗೇ ಇದೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ರಾಷ್ಟ್ರಾಧಿಪತಿ ತೃತೀಯದಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸಹೋದರರು, ಸೇವಕರು ಸ್ವಲ್ಪ ಕೈ ಕೊಟ್ಬಿಡಬಹುದು. ಶನಿವಾರ ಆಗಿದೆ, ಮನೆ ಕ್ಲೀನೋ ಮತ್ತೊಂದೋ ಇನ್ನೊಬ್ಬರಿಗೆ ವಹಿಸಿದರೆ ಅದು ನಿಮಗೆ ಪಾಪ ಅಷ್ಟು ಪೂರ್ಣ ಸಹಕಾರ ಸಿಗದೆ ಹೋಗುತ್ತೆ. ಈ ದಿವಸ ಆದರೆ ಒಳ್ಳೆಯ ಸಲಹೆ ಸಿಗುತ್ತೆ. ಆತ್ಮೀಯರು ಮತ್ತು ಹಿತೈಷಿಗಳಿಂದ ಉತ್ತಮ ಸಲಹೆ ಪಡಿತೀರ. ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಹೊರಗಿನ ಆಹಾರ, ಜಂಕ್ ಫುಡ್ ಇತ್ಯಾದಿ ನಿಮ್ಮನ್ನು ಸ್ವಲ್ಪ ಆರೋಗ್ಯ ಹದಗೆಡಿಸಬಹುದು, ಎಚ್ಚರ ವಹಿಸಿ. ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ. ದಾಂಪತ್ಯದಲ್ಲಿ ಸಾಮರಸ್ಯ, ಅನುರಾಗ ಇದೆಲ್ಲ ಚೆನ್ನಾಗೇ ಇದೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಒಳ್ಳೆಯ ಉತ್ಕೃಷ್ಟವಾದ ತಿಂಡಿ ತಿನಿಸುಗಳ, ಭಕ್ಷ್ಯ ಭೋಜ್ಯಗಳ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಈ ದಿವಸ ನಿಮಗೆ ಮನೆಯಲ್ಲಿ ಕುಟುಂಬ ಸಹಕಾರ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಹಣಕಾಸಿನ ಅನುಕೂಲ ಉಂಟಾಗುವುದು, ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ವ್ಯಯವೂ ಇದೆ. ವ್ಯಯಾಧಿಪತಿ ಚಂದ್ರ, ಆರೋಗ್ಯ ನಿಮಿತ್ತ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರಬಹುದು. ತಲೆ, ಕಣ್ಣಿನ ಬಾಧೆ ಇದು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಸಹಕಾರ, ಪರಸ್ಪರ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ, ಸಂಶಯ ಇಲ್ಲ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಬಹಳ ಚೆನ್ನಾಗಿದೆ, ಲಾಭ ಇದೆ. ಈ ದಿವಸ ಗೃಹಾಲಂಕಾರ ಅಥವಾ ವಾಹನ ಅಲಂಕಾರ ಅಥವಾ ವಸ್ತ್ರಾಲಂಕಾರ ಈ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭ ಇದೆ. ಹೈನುಗಾರರಿಗೆ ವಿಶೇಷ ಲಾಭ ಇದೆ. ಮತ್ಸ್ಯೋದ್ಯಮ ಅಥವಾ ಇನ್ಯಾವುದೋ ನೀರಿನ ಕ್ಷೇತ್ರಗಳಲ್ಲಿ, ನೀರಿನ ಉತ್ಪನ್ನಗಳು ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ವ್ಯಯವೂ ಇದೆ ರೀ. ಸ್ವಲ್ಪ ಇಷ್ಟೆಲ್ಲ ಬಂದರೂ ಖರ್ಚು ಹಾಗೇ ಇದೆಯಲ್ಲಪ್ಪ ಅಂತ ಅನಿಸುತ್ತೆ, ಸ್ವಲ್ಪ ಭಾರ ಅನಿಸುತ್ತೆ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಅನುಕೂಲ. ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿನ ಕರ್ಮಾಧಿಪತಿ ವ್ಯಯದಲ್ಲಿದ್ದರೆ ವೃತ್ತಿಯಲ್ಲಿ ಹೆಚ್ಚಿನ ತೊಡಕುಗಳು, ಅತಿಶಯವಾದ ಹೊರೆ, ಕೆಲಸದ ಹೊರೆ, ಕಾರ್ಯಭಾರ ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಇದೆ. ಈ ದಿವಸ ಪಾಪ ಸ್ತ್ರೀಯರಿಗೆ ಅಲೆದಾಟ, ಓಡಾಟ, ಓಡಾಡಿದ್ರು ಅಷ್ಟು ಅಲ್ದಾಡಿದ್ರೂ ಕೆಲಸ ಆಗದೇ ಇರತಕ್ಕಂಥದ್ದು, ಈ ರೀತಿ ಸ್ವಲ್ಪ ಹಿನ್ನಡೆ ಇದೆ. ಮತ್ತು ಈ ದಿವಸ ವಿದೇಶ ವಹಿವಾಟು ಇತ್ಯಾದಿಗಳಿಂದ ಅನುಕೂಲ, ಒಳ್ಳೆಯ ವರ್ತಮಾನ ಬರ್ತಕ್ಕಂಥದ್ದು, ಲಾಭ ವರ್ತಮಾನ ಕೇಳ್ತೀರ. ಈ ದಿವಸ
ಸಮಸ್ಯೆನೂ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲವೂ ಇದೆ. ಗುರುವು ಇದ್ದಾನಲ್ಲ, ಹೀಗಾಗಿ ಅನುಕೂಲವೂ ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ವಿದ್ಯೆ, ಅಧ್ಯಯನ, ಅಧ್ಯಾಪನ ಇಂಥ ಕ್ಷೇತ್ರಗಳಲ್ಲಿರೋರು, ಅರ್ಚಕರು ಇಂಥ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ, ತೊಡಗಿಸ್ಕೊಂಡಿರೋರಿಗೆ ತುಂಬ ಚೆನ್ನಾಗೇ ಇದೆ, ತೊಂದರೆ ಇಲ್ಲ. ಮತ್ತು ಈ ದಿವಸ ಯಂತ್ರೋದ್ಯಮಿಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಚಂದ್ರ ಅಂದರೆ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ತೊಡಕುಗಳನ್ನು ಕಾಣುವ ಲಕ್ಷಣ ಇದೆ. ಹುಷಾರಾಗಿರಿ. ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನಿಮಗೆ ವಹಿಸಿದ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಿಗಾ, ಎಚ್ಚರ ಅಂತ ಕರೀತಾರಲ್ಲ, ಅದು ಇರಬೇಕು. ಇನ್ನು ಉಳಿದ ಹಾಗೆ ಸ್ತ್ರೀಯರಿಗೆ ಲಾಭ ಇದೆ. ಒಳ್ಳೆಯ ಸ್ತ್ರೀಯರಿಂದ ದೊಡ್ಡಮ್ಮ, ಚಿಕ್ಕಮ್ಮ ಅಥವಾ ನಿಮಗಿಂತ ಹಿರಿಯರಿಂದ ಒಂದು ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಚೆನ್ನಾಗಿದೆ. ಧರ್ಮ ಕಾರ್ಯಗಳು, ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಗುರು ಹಿರಿಯರ ಭೇಟಿ ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಒಂದು ಹಿತವಾದ ವಾತಾವರಣ ಅಂತೂ ನಿರ್ಮಾಣ ಆಗುತ್ತೆ. ಕೆಲಸದಲ್ಲೇ ಸ್ವಲ್ಪ ಕಿರಿಕಿರಿ ಇರೋ ಕಾರಣದಿಂದಾಗಿ ಈ ದಿವಸ ನೀವು ಗಣಪತಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗರಿಕೆ ಸಮರ್ಪಣೆ ಮಾಡಿ. ಧನುರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ. ಸಹಕಾರ ಸೌಕರ್ಯಗಳು ಸಿಗ್ತಕ್ಕಂಥದ್ದು ಎಲ್ಲ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಅಸಮಾಧಾನ ಇದೆ, ಸ್ವಲ್ಪ ಗಮನ ವಹಿಸಬೇಕು. ದೇವಸ್ಥಾನಕ್ಕೆ ಹೋಗಿರ್ತಾ ಅನುಚಿತ ವರ್ತನೆಯೋ ಅಥವಾ ಇನ್ನೇನೋ ಅಸಮಾಧಾನ ಆಗುವ ಸಾಧ್ಯತೆ, ಒಂದು ಪವಿತ್ರ ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ತೊಡಕುಂಟಾಗುವ ಲಕ್ಷಣ ಇದೆ. ಇದಕ್ಕೆ ನೋಡಿ, ಗಣಪತಿ ಪ್ರಾರ್ಥನೆಯನ್ನೇ ಮಾಡಿ, ಗಣಪತಿಯಲ್ಲಿ ಮನಸ್ಸಿನ ಸ್ಮರಣೆ ಮಾಡಿಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸ್ನೇಹಿತರು ಬಂಧುಗಳಿಂದ ತುಂಬ ಸಹಕಾರ, ಅವ್ರ ಜೊತೆಗೆ ವಿಹಾರ ಪ್ರಯಾಣ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ವಸ್ತ್ರಾಲಂಕಾರ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಮನೆಯಲ್ಲಿ ಸಾಮರಸ್ಯದ ಬಾಳ್ವೆ, ಸಹಬಾಳ್ವೆ ಅಂತೀವಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಒಂದು ತೊಡಕೇನಪ್ಪ ಅಂದರೆ ಅಷ್ಟಮದ ಮಾಂದಿ ಸ್ವಲ್ಪ ಅಪಮಾನ, ಯಾವುದೋ ಒಂದು ಕಾರಣ, ಒಂದು ಸಣ್ಣ ವಿಚಾರ ನಿಮ್ಮ ಮನಸ್ಸಿಗೆ ಏನೋ ಅಪಮಾನ ಆಯಿತು, ಮನಸ್ಸಿಗೆ ನೋವಾಯಿತು, ಈ ಥರ ಇರ್ತದೆ. ಹೀಗಾಗಿ ಈ ದಿವಸ ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗೆ, ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಈ ದಿವಸ ಮನಸ್ತಾಪ, ಒಂದು ಸ್ವಲ್ಪ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅಥವಾ ಸಂಗಾತಿಯಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ. ಮನಸ್ಸಿಗೆ ಅಷ್ಟು ಪ್ರಫುಲ್ಲವಾಗಿರೋಲ್ಲ ಈ ದಿವಸ. ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ, ಸಂಶಯ ಇಲ್ಲ. ಈ ದಿವಸ ಮಕ್ಕಳಿಂದ ಸಹಕಾರ ಉತ್ತಮವಾಗಿದೆ, ಬುದ್ಧಿ ಚುರುಕಾಗಿರ್ತದೆ, ಹೊಸ ಆಲೋಚನೆಗಳು ಹೊಳೆಯುತ್ತೆ, ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ಈ ದಿವಸ ಆದಿತ್ಯ ಹೃದಯ ತಪ್ಪದೇ ಹೇಳಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವೀತರೋಗ ಭಯಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ರೋಗ ನಿವಾರಣೆ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.